ಸಿಟ್ಟು ಬಂದ್ರೆ ಹೊರತು ಮಚ್ಚಂಗಲಿಯ ಮಾತನ್ನು ಇಚ್ಛೆ ಇಟ್ಟು ಕೇಳು. ಅದೇ ಅದಕ್ಕೆ ಸುಂದರಿ, ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಯೌವನದಲ್ಲಿ ಧನಾರ್ಥನಾಗಿರಬೇಕು, ಮುಪ್ಪಿನ ಕಾಲದಲ್ಲಿ ಶಿವಪಾಲನಾಗಿರಬೇಕು. ಇದು ಸರ್ವರಿಗೂ ಅನುಕೂಲವಾದ ಪದ್ಧತಿ. ಪಂಥವನ್ನು ಬಿಡ ಕಾಂತ, ನೀನೇ ಮಹಾಗುಣವಂತ. ಮುಂಗೈಯೊಳಗೆ ಸರೈಕವನ್ನೇರಿಸಿ ಎತ್ತಕ್ಕೆ ಹೋಗುವ ಸಮಯದಲ್ಲಿ ಇಂದ ಮುಖೇರ ಮತದಂತೆ ಅಂಗಜನ ಕೆಳಗೆ ಮನದೋದರ ಧರ್ಮವಲ್ಲ. ಸುಂದರಿ, ನಿನ್ನ ಜನಕನಾಥ ಬಲರಾಮಾದಿ ಕೊಲ್ಲರಿಗೆ ಹೇಳಿದಂತೆ ಪರಬಲವನ್ನ ತೋಲಣಿಸಿ ಬರುವ ಬಲ್ಲಿದವನ ಮುಂದೆ ಮೆಲ್ಲನೆ ಸಲ್ಲಿಸುವುದಕ್ಕೆ ಬಂದಿವೆ. ಬುಗಲ್ಲನ್ನವಾಗಿ ದಿಕ್ಕಜಂಗಳ ಮುಕ್ಕರಿಯುವಂತೆ ಶರಾಕ್ರದ ಕುಲಬರದ ಗ್ರಾಣಿಯನ್ನು ನಿಗ್ರಹಿಸಿ ಬರುನು ಕಾಂತೆ. ಬಿಟ್ಟು ಬಿಡಿದ ನಮ್ಮ ಚಿಂತೆ ಕಾಂತೆ, ಅದೇನು ಚೆನ್ನಾಗಿ ಹೇಳು. ಇದು ವಸಂತ ಕಾಲವು, ಯಾರಿಲ್ಲಂದವರು ಸುಂದರಿ. ಸತಿಯರ ಜೊತೆ ಸಂತೋಷವಾಗಿರು. ಸಂತೋಷದಿಂದ ಇಲ್ಲದಿದ್ದರೆ ಕೌರವರ ಪಂಥವನ್ನು ಬಿಡು. ಅದ್ಯಾತಕ್ಕೆ ಸುಂದರಿ? ಯುದ್ಧ ಮಾಡಬೇಕೆಂಬ ಆತುರ ನಿನ್ನ ಮನಸ್ಸಿನಲ್ಲಿ ಏತಕ್ಕೆ ಹುಟ್ಟಿತು? ಗೋಮಂಡಲಗೋಸ್ಕರ ಸುಂದರಿ. ಸುಂದರ ಸುಂದರಿ ಸರಿಯಲ್ಲ. ಅದ್ಯಾತಕ್ಕೆ ಸರಿಯಲ್ಲ? ಯುದ್ಧ ಮಾಡೋದಕ್ಕೆ ನಿನ್ನ ತಂದೆಯಾದ ಪಾರ್ಥನಿರವನು. ಅವರು ಈ ಸಮಸಪ್ತಕರೊಡನೆ ಯುದ್ಧಕ್ಕೆ ಹೋಗಿರ್ಬರು ಸುತ್ತರೆ. ಪಾರ್ಥನ ಬಂದು ಪುತ್ರನ ಎತ್ತ ಹೋದನೆಂದು ಕೇಳಿದ್ರೆ ಏನೆಂದು ಹೇಳಬೇಕು? ಯುದ್ಧ ಮಂಡಲಕ್ಕೆ ಹೋಗಿರ್ಬನಂತ ಹೇಳ ಸುಂದರಿ. ಚಿಕ್ಕವನು, ನಾನು ಚಿಕ್ಕವನೆಂದು ನೀನು ಹೇಳಬೇಡ ಸುಂದರಿ. ಚಕ್ರವೆಂಬುವನು ಭೇದಿಸುವುದು ನಿನ್ನಿಂದ ಆಗುವುದೇ. ಜಯಿಸಿ ಬರುವನು ಸುಂದರಿ. ಸುಂದರ ಸುಂದರಿ ಪ್ರಿಯ ಸುಂದರ ಪ್ರಾಣೇಶ್ವರ, ಪ್ರಿಯ ಸುಂದರ ಎನ್ನ ಪ್ರಾಣೇಶ್ವರ. ಕಾಂತ, ಇಂಥ ವಸಂತ ಕಾಲದಲ್ಲಿ ಸತಿಯರ ಜೊತೆ ಸಂತೋಷವಾಗಿರುವುದು ಬಿಟ್ಟು ಆ ಕೌರವರ ಪಂಥವನ್ನು ತೊಟ್ಟು ಹೋಗುವುದು ತಕ್ಕ ನಡತೆಯಲ್ಲ. ಸತಿಯರ ಮಾತು ಕೇಳು, ದುರದಾಸೆಯನ್ನು ಮರೆ ಮಾಡು. ಖಂಡೆಯ ಕಾಂತ, ನಿಲ್ಲಿಸು ನಿನ್ನ ಪಂಥ. ಸುಂದರಿ, ಒಂದರ ಬಲ ಕರ್ಣ ದ್ರೋಣಾದಿಗಳಿಗೆ ಇಂದಿನ ಜನ ಸಂದನವನ್ನು ಆರೈಸಿ ಮುಂದರಿದವರ ಕಂದರಗಳನ್ನ ಅರಿದು ಬಂದರೆ ನಿನಗೆ ಬಂದ ಕುಂದದೌದು. ಸುಂದರಿ, ರಕ್ಕಸರ ಭಯಕ್ಕಂಜಿ ನಲ್ಲಯರಾದ ಗೊಲ್ಲತಿಯರನ್ನು ಕಾದುಕೊಂಡಿರಲಿಕ್ಕೆ ನಾನೇನು ಪುಲ್ಲಲಚನಲ್ಲ. ಸುಂದರಿ, ಬರಬಲವನ್ನು ತಲ್ಲನಿಸಿ ಬರುವ ಬಲ್ಲಿದ ಪಾತ್ರ ಸಂಭವನ ಅಲ್ಲವೇ ಬೇಡದಂತೆ ನಿಲ್ಲಬಹುದು. ಸುಂದರಿ, ಕಂಪು ಕಂದರಿ,
ಏನು ತಿಳಿಯದೆ ಎನ್ನ ತಂದೆಯಾದ ಶ್ರೀಹರಿಯನ್ನು ನಿಂದೆ ಮಾಡುತ್ತಿರುವೆಯಾ? ಸಹಜವಾಗಿ ನಿಂದಿಸುವನು ಸುಂದರಿ. ಎನ್ನ ತಂದೆಯಾದ ಶ್ರೀಹರಿಯನ್ನು ಬೈಯುವುದು ನ್ಯಾಯವೇ? ಅದ್ಯಾತಕ್ಕೆ ನ್ಯಾಯವಲ್ಲ ಸುಂದರಿ. ನನ್ನ ಮನಸ್ಸು ಒಪ್ಪಲಾರದು. ಅದ್ಯಾತಕ್ಕೆ ಒಪ್ಪುವುದು ಸುಂದರಿ? ಪ್ರಾಣಕಾಂತ ತೆರೆಸು ಪಂಥ ಮಹಾಭಾರತ ದೇವಂತ ಎನ್ನ ತಂದೆಯ ಚೆರಿಯದಿರು ಪ್ರಿಯ ಸಹಿಸೆನೋ ಈ ವಿಷಯ ಸಹಿಸೆನೋ ಪ್ರಿಯ ಈ ವಿಷಯ. ಸ್ಫಟಿಕ ಮಣಿಯನ್ನು ಕಲ್ಲೆಂದು ಭಾವಿಸುವುದು ಯಾವ ನ್ಯಾಯ? ಅದ್ಯಾತಕ್ಕೆ ಸುಂದರಿ? ಗೊಲ್ಲತೆಯರ ಭಾವವನ್ನು ಪರೀಕ್ಷಿಸುವುದಕ್ಕಾಗಿ ಲೀಲಾ ಜಾಲವಾಗಿ ನಟಿಸಿರುವನು ಎನ್ನ ತಂದೆಯಾದ ಶ್ರೀಹರಿಯು. ಎನ್ನ ತಂದೆಯಾದ ಶ್ರೀಹರಿಯನ್ನು ನಿಂದೆ ಮಾಡುವುದು ನ್ಯಾಯವಲ್ಲ ಮಾರರೂಪ ಪಾಂಡವರ ಕುಲ ಪ್ರದೀಪ. ಓಹೋ, ನಿಮ್ಮ ತಂದೆಯ ಕರ್ಪೂರರ ತೆಪ್ಪೆಗೆ ಅಬ್ದಿಯ ಅಡಿಗೆ ನಿದ್ರೆಯ ಮಾಡಿದ ತನ್ನ ಸುದ್ದಿಯನ್ನು ಎನ್ನ ಮುಂದೆ ತಿತ್ತಿ ತಿತ್ತಿ ಬೆಳಲಿಕ್ಕೆ ಬಂದ್ರಿವ್ಯಾ? ಲೇ ಸುಂದರಿ, ಒಂದು ಹಳೆ ಹತ್ತಿನ ಮೇಲೆ ಕುಳಿತುಕೊಂಡ ಟಕ್ಕ ಯುದ್ಧವನ್ನು ಮಾಡಿರುವನಲ್ಲದೆ ರೋಷಾಬದ್ಧನಾಗಿ ಧಾರೋಳ ಸರಿಯಾದ ಯುದ್ಧವನ್ನು ಮಾಡಿರುವನು. ಲೇ ಸುಂದರಿ, ಸೋಮಕನೆಂಬ ತಾಮಸನನ್ನ ಮತ್ಸ ರೂಪ ತಾಳಿ ಕೊಲ್ಲಿದನಲ್ಲದೆ ಕೋಲಿಶೂರನಾದ ಬಾಲಿಯನ್ನು ಮರೆಯಲ್ಲಿ ನಿಂತು ಪಡೆದಿರುವುದು. ಕೋಲಿ ಚಕ್ರವರ್ತಿ ಎಂಬುವನನ್ನು ವಾಮನ ರೂಪದಿಂದ ಹೋಗಿ 3 ಅಡಿ ಭೂದಾನವನ್ನು ಕೇಳಿ ಪಾತಾಳಕ್ಕೆ ತುಳಿದು ಬಂದಿರುವನಲ್ಲದೆ ನಿಮ್ಮ ಜನಕನಾಥ ಸಲೀಲಾಚಾಕ್ಷನ ಬಲನತಿಯಂ ತಪ್ಪಿ ಕೋಲಿ ತಿಲಕನ ಮುಂದೆ ಬೇಳವರನ ರಾಣಿ ಕಲಕ್ಕಿರುವನಿ. ಭೂಲೋಕದ ವೀರನ ಭುವನ ವೀರಾಭಿಮನ್ಯ ಎನ್ನ ಬಾಳಿನ ಭಾಗ್ಯದ ಚಂದಿರ ನೀನೇ ವೀರ. ಕೋಪದಲ್ಲೇ ಸುಖವಿಲ್ಲ ಕೇಳು ಎನ್ನ ವಾಕ್ಯವ, ಕೇಳು ಎನ್ನ ವಾಕ್ಯವ.
ದಾರಿಗೂ ತಿಳಿಯದು. ಹಾ ಸೃಷ್ಟಿ ಸ್ಥಿತಿ ಲಯ ಕರ್ತನು ಎನ್ನ ತಂದೆಯಾದ ಶ್ರೀಹರಿಯು. ಹಾ ಎನ್ನ ತಂದೆಯಾದ ಶ್ರೀಹರಿಯನ್ನ ಬಾಯಿಗೆ ಬಂದ ಹಾಗೆ ಮಾತನಾಡುವುದು ನ್ಯಾಯವಲ್ಲ, ನನ್ನ ಮನಸ್ಸು ಒಪ್ಪಲಾರದು. ಅದೇ ಅದಕ್ಕೆ ಒಪ್ಪದ ಸುಂದರಿ. ತಿಳಿದು ನೋಡು ಹಾ. ಮಾರರೂಪ, ನಿನಗೆ ತಕ್ಕಿಯನ್ನ ಚಿಕ್ಕಪ್ಪನ ಮೇಲೆ ಇಷ್ಟೊಂದು ಕೋಪ. ಇಲ್ಲೇ ತೋಯಜಾಕ್ಷಿಯರೇ, ತಾಯಿಯಾದ ರೇಣಿಕೆ ಕೊಂದ ಮಾಯಗಾರನ ಶೌರ್ಯವನ್ನು ಎನ್ನು ಮುಂದೆ ಇನ್ನೊಂದು ಸಾರಿ ಬೇಡಬೇಡ. ನೀರಜಾಕ್ಷನು ಅಂತ ಧೀರನಾಗಿದ್ದರೆ ಶೂರಪದ್ಮ ತಾರಗಾದಿಗಳ ದೆಬ್ಬೆಗೆ ಹಾರಿ ನೀರಿನೊಳಪಕ್ಕು ಯಾರ ಅರಿಯದಂತೆ ಅಡಗಿದ ನಾಟಕ್ಕೆ ಸುಂದರಿ, ಅನಂತ ಟಕ್ಕತನದಿಂದ ರಕ್ಕಸರನ್ನು ಮಣ್ಣು ಮುಕ್ಕಿಸಿ ಬಿಡಬನಲ್ಲದೆ ಕೋಟ ಧೈರ್ಯದಿಂದ ವೈರಿಗಳ ಘಟನದೊಳಗೆ ಬಡಿದಾಡಿದರೆ ಕಡೆ ಜಾಂಗ ಬಳಿರೆ ಎಂದು ದೇವತ ನಿಖರವ ಸಡಗರದಿಂದ ಕೊಂಡಾಡಿಬರುವುದೇ. ಸುಂದರಿ, ರೋಷನ್ವಿತನಾಗಿ ಕುರುಬನ ಬಲ ನಾಶ ಮಾಡದಿತ್ತೊಡಿ ಈಜನ ನೊಲಿಸಿದ ಪಾಶುಪತಾಸ್ತ್ರವನ್ನು ಪಡೆದ ಫಲ್ಗುಣ ಸಂಭವನ ಸಾರ್ಥಕವನ ನಾರಿ ಕಮಲಮ್ಮನ ಮಗ ಸೋಮರೆಡ್ಡಿ ಅವರು ಬಂಗಾರದ ಉಂಗರ ಒಂದು ಪುಷ್ಪಮಾಲೆಯನ್ನು ಈ ನಾಟಕದಲ್ಲಿ ಅಭಿಮನ್ಯು ಪಾತ್ರ ವಹಿಸ್ತಕ್ಕಂಥವರಿಗೆ ಪ್ರೇಮಪೂರ್ವಕವಾಗಿ ಅರಿಸಿರುತ್ತಾರೆ. ಅಹೋ ಅಪ್ಪಯ್ಯನೇ, ಅಹೋ ಬಾಲಕ, ಅಹೋ ಬಾಲಕ, ಅನ್ನವನೊಂದು ಎಸದ ಅಕ್ಕರತೆಯಿಂದ ನಿಯಮವನ್ನು ಸಲ್ಲಿಸಿ ಬರುವನು. ಚೋಣಿಯಪ್ಪನಾದ ಕುರುಬನನ್ನು ಸತಿಮನೆಯಲ್ಲಿರುವ ಕೋಣೆಗೆ ಸೇರಿಸಿ ಬರುವನು. ಎಲ್ಲ ಪ್ರಾಣವನ್ನು ನೋಡು. ನಿನ್ನ ಅನುಮಾನವನ್ನು ಬಿಡು, ನನಗೆ ನೇಮವನ್ನು ಕೊಡು. ಧರ್ಮಬೋಧ ಶಗನಿಗೆ ತೋರಿಸಿ ಮಗನೇ ಅಸಮಗನು ನೀನು ಹೌದು. ಪವನಜನಾದ ಭೀಮನ ಭೀಕರವಲ್ಲ ನಿಲ್ಲಿಸಿದರು. ನಕಲ ಸಾತ್ಯಕಾದಿಗಳನ್ನು ಕಂಗಡಿಸಿದರು. ವಿರಾಟ ಭೂಪರನ್ನು ಹಿಮ್ಮೆಟ್ಟಿಸಿದರು. ಪರಬಲವನ್ನು ಜಯಿಸುವ ವೀರಾದಿ ವೀರರೆಲ್ಲರೂ ಮುಖಭಂಗಿತರಾಗಿರುವರು. ಆದ ಕಾರಣ ಸರ್ವತಾ ನಿನ್ನಿಂದಾಗಲೇ ಪುತ್ರ ಕೋಮಲಗಾತ್ರ. ಓಹೋ ಜನಕ, ಓ ಬಾಲಕ, ಅತ್ಯದ್ಭುತ ಮಾತ ಯುದ್ಧವನ್ನ ತೆಗೆದರ ಕೆತ್ತ ಬರಬ ಮತ್ತೆ ಪಾಂಡವನ ಪುತ್ರನಿಗೆ ಅಹೋ ಜನಕ, ಓ ಬಾಲಕ, ಸಂಪಿಗೆ ಪುಷ್ಪ ಅರಳಿದರೆ ಪರಿಮಳ ಸೇವಿಸುವ ಭೃಂಗಾದಿಗಳಿಗೆ ಪಾಠ್ಯ ಉಂಟೆ. ಹರಿಭಟಾದಿಗಳ ಭೀಮ ಸಾತಿಕೆಗಳನ್ನು ಗೆಲ್ಲದಿರಲಿ. ಬಲಬಲ ಬರಲಿ. ಜನನಿಧಿ ಎಂಬ ಕೊಡಲಿ ಕಪ್ಪಲಿ ನಿಂತನು. ನಮ್ಮ ನಿನ್ನ ಮನದ ತುಗಡವ ಬಿಡು ಬಿಡು ಜನಕ, ಜಗತ್ವಿಖ್ಯಾತಿ ಕಾಂತಿ ಕನಕ. ಎಲ್ಲ ಸಾರಥಿ, ಇವನಿಗೆ ಏನು ಹೇಳಲಿ ಸಮ್ಮತಿ? ರಾಜ, ಇವನಿಗೆ ನೀತಿಯನ್ನು ಬೋಧಿಸಿ ಸಮರಂಗದ ಆಶೆಯನ್ನು ಬಿಡಿಸುವುದಕ್ಕೆ ಎನ್ನ ಒಡ ಹುಟ್ಟಿದ ಕಡು ಧೈರ್ಯವಂತನಾದ ಭೀಮಸೇನ ಬರೆಯ ಸಾರಥಿ ಪಾಗ್ರಿ ಜಾಗೃತಿ. ತಮ್ಮ ಅಪ್ಪಣಿ ಅಂತ ಆಗಲ್ಲ ರಾಜ, ರವಿ ಕೊಡಿದೇಜ. ಭೀಮ ಭೀಮ
ಹೇಳಪ್ಪ ತಮ್ಮ ಅಜ್ಞಾನ ಜೀವನ ನಂಗಿಲ್ಲ ಅಜ್ಞಾನ ಭೂಮಿ ನಂಗಿ ಭೂಮಿ ಆಶಯ ಬಿತ್ತರುವುದ ರೈತರು ಆಶಯ ನಂಗಿಲ್ಲ ತಮ್ಮ ಅಜ್ಞಾನ ಜೀವನ ನಂಗಿಲ್ಲ ಅಜ್ಞಾನ ಜೀವನ ನಂಗಿಲ್ಲ ಹೇಳಪ್ಪ ತಮ್ಮ ಅಜ್ಞಾನ ಜೀವನ ನಂಗಿಲ್ಲ ಸಂತೆ ದಲ್ಲಾಳಿ ನುಂಗಿ ದಲ್ಲಾಳಿ ಚೀಲವ ನುಂಗಿ ಸಂತೆ ದಲ್ಲಾಳಿ ನುಂಗಿ ದಲ್ಲಾಳಿ ಚೀಲವ ನುಂಗಿ ಮಾರಲು ಅಜ್ಞಾನ ಜೀವನ ನುಂಗಿತ್ತ ಸಾಲ ಪತ್ರವನುಂಗಿ ಪತ್ರ ಹೆಬ್ಬಟ್ಟು ನುಂಗಿ ಸಾಲ ಪತ್ರವನುಂಗಿ ಪತ್ರ ಹೆಬ್ಬಟ್ಟು ನುಂಗಿ ಹೆಬ್ಬಟ್ಟು ದೇವ ಗುಡಿ ಗುಡಿ ಕೆಂಬ ಕಡ ರೌತದ ಅತ್ತಪ್ಪಲಿಗೆ ಉಡು ರಾಜಗಳ ಅಲೇ ಬಡಿಗೆ ತಳಗೆ ಬಟ್ ಪಡಂದು ದೇವರ ಜಡಮತಿ ರಿಪ ಭಟರ ಕಡೆಗೆ ಸಿಡದಾಡಿದೆವು ಗರ್ಭಗಳ ಗಂಡ ಬರ್ಜಿ ದುರ್ಬಲ ಗರ್ಭ ಇಬ್ಬಾಗ ಮಾಡವನ ಮುಂಭಾಗದವರು ನಿಂತು ಮಾತಾಡ್ಸುವ ನೀನುದವ್ರು ಹೇಳಿ ಸರಿಯಿಂದ ಓ ದೇವ ನಾವುದಾರಂದರೆ ಸಿಟ್ಟಿನಲ್ಲಿ ದುರ್ವಾಸ ಜ್ಞಾನಿಯಲ್ಲಿ ವೇದವ್ಯಾಸ ಕವನಲ್ಲಿ ಕನಕದಾಸ ಕನ್ನಡದಲ್ಲಿ ಪುರಂದರದಾಸ ಕವಿಯಲ್ಲಿ ಕಾಳಿದಾಸ ಪುರಾಣ ಪುಣ್ಯಕಥನ ಬರೆದವನು ಪುಂಡರಿ ದಾಸ ರಾಷ್ಟ್ರಜ್ಞನ ರಾಜೇಂದ್ರ ಪಾಟೀಲ್ ದಾಸ ವಿದ್ಯಾರ್ಥಿ ಅಂಬೇಡ್ಕರ್ ದಾಸ ಮೊನ್ನೆ ಮಂಡಳಿ ಎಲೆಕ್ಷನ್ ಲಕ್ಷಾಂತರ ರೂಪಾಯಿ ಲಾಸ ನಾನು ಓದುಗು ನಾಲ್ಕರ ತರಗತಿ ಭಾಸ ನಾನು ಹೆಂಡತಿವರೆಗೂ ಹೋಗಬೇಕಾದ್ರೆ ಕುರುಗೋಡ ಕ್ರಾಸ ದಾಸಾನು ದಾಸ ಸಾರಥಿ ಸಾರದಿಲ್ಲ ತರ ದೇವ ಹೇಳಬೇಕತ್ತಮ್ಮ ನಮಗಿದವ ಸಾರಥಿ ನಾವು ಪೂಜವನಾಕೃತಿ ತಕ್ಕ ಗಂಡಗಂ ತಿರುಗಿದರ ಯಾವ ತ್ರಿಪುಕರ ದೈವಾದಿಗಳು ಎಲ್ಲ ಸಾರದೆ ಉದ್ದ ದ್ರವದ್ರೇಸಿಕೊಂಡ ಬಟ್ಟೆ ಕುತಮಾದ ಎಡ ಬಲದ ಗುಡಿ ಮೇಜ ತೀತಿ ಧ್ವನಿ ಕೂತಿದರ ದಿಕ್ಕುಮ್ಮನೆಯ ಪತ್ತು ಕುಮ್ಮ ಸ್ಥಳಗಳ ಬಿರಳ ಬಿರದವು ತರ್ರಣ ಸಿಡಿದ ಆದಿ చేసి ನಮ್ಗೆ ಡಾಗ್ರವು ಉದ್ದ ಪದ್ದರವಾದ ಶಬ್ದಾದುಲ್ ಕಲಗಿದವು ಯಾವ ಬ್ರಹ್ಮಾಂಡ ಮಂಡಲಲ್ಲ ದಟ್ಟವಾದವರ ಭೂಕಂಪಮಾಗುವಂತೆ ಒಂಗಾರಿದರ ಮಾರುತನ ಮುದ್ದರ ಗಂಡಿಗೆಲೆ ಗಾಂಡೀವಿಗೆ ಅಗ್ರಜನಾದರೂ ಹೋದರ ಗಂಟೆಗಳಾದ ಕವಲವ ನಮ್ಮ ದಂಟೆಗಾರನಿ ಗಂಟಲ ಕಾಣ ಅವನು ಪ್ರಾಣ ಎಲ್ಲ ತಾರದೆ ಮಲ್ಲ ಬಿದ್ದ ತೋಳ ಪ್ರೇಮ ದ್ರೌಪದಿಯ ಮಾನಸ ಕಾಮ ಸೋಮವಂಶ ಪರಬಲಿರ್ತಾಮ ಭೀಮ ಸೇನಿನಿಂದ ಅಡಿಗಡಿಗೆ ಬಿಡಿದ ತುರಂಗಮನ ದ್ವಾರ ಬಾಲಕನೇ ಭೀಮಸೇನ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೆಂದು ರಾಜ ರವಿಕೋಟಿ ಈ ಸಭಾ ಮಟ್ಟಕ್ಕೆ ಬಂದ ಕಾರಣವೇನೆಂದರೆ ಯುದ್ಧ ಮಾನಸಿಕ ಒಂದರ ಸಮಯದ ಎಲ್ಲ ಕರೆಸಿದ ಕಾರಣ ವರ್ಣವಾದ ಗಂಡಿಯ ಸಾರಥ್ಯ ನಮ್ಮ ಹಾಕಿ ಒಳ್ಳೆಯದು ಹೋಗಿ ಪೀಠವನ್ನು ಅಲಂಕರಿಸಿದ ಜಾಗೃತಿ
ಇಂದಿನ ದಿನ ಯುದ್ಧಕ್ಕೆ ಪಾರ್ಥ ನಂದನ ಮುಂದರಿದು ಹೋಗುತ್ತೇನೆಂದ ಆತರ ಪಡುತ್ತೇನು? ಅಹೋ ಅನುಜ, ಅಚಿರ ತೇಡನ ಕಾಳಗವನ್ನು ಶಿವನಂಬ ಸುತನಿಗೆ ನೀತಿ ಅಂತ ಹೇಳುತ್ತಮ್ಮ. ಇದು ನಿನಗೆ ಧರ್ಮ? ಅಭಿಮನ್ಯು ಅಭಿಮನ್ಯು ಅಭಿಮಾನವೇ, ಕಂದನಾದ ಅಭಿಮಾನವೇ. ಓ ಜನಕ, ಕಂದರ ಮೇಲೆ ಮಂದಗಿರಿ ದಂಡ ಹರಿಸಿದಂತೆ ಬಂದೂರ ಬಲಾಂಕಿತನಾದ ಕರ್ಣ ದ್ರೋಣ ಸೈನ್ಯವು ಮುಂದರು ಚಂದನಿಂದ ಮಾತಾಡಿದರೆ ಇನ್ನು ರಣರಂಗಕ್ಕೆ ಹೋದೇನೋ ಮಗನೇ? ಅಭಿಮಾನವೇ. ಓ ಜನಕ, ಎಳೆ ಶಿಶು ಕಲಿಸಿದ ಹಸದವನಿಗೆ ಪಸವನ್ನು ದೊರೆದಂತಾಗುವುದು ಬಾಲಕ. ಅದ್ಯಾತ ಕೋರಿಗ? ನೀನು ಈ ಪದ್ಮ ಯುತರಣ ರಂಗದಡಿಗೆ ಹೋಗುವ ನಂತರ ಎನ್ನ ಮನ ಸಮ್ಮತ ಆಗದ ಬಾಲ ಅತಿಗಳಿಸಿಲ್ಲ. ಓಹೋ ಅಪ್ಪಯ್ಯನ, ಓ ಮಗನೇ, ಓ ತುಲಿತರಂದ ಅತಿರತರ ಅತಿಶಯವು ಎನ್ನ ಮುಂದೆ ಸ್ತುತಿಸಿದರು. ಅಹೋ ಜನಕ, ಚೀತ್ಯಪನ ಬಲದಲ್ಲಿ ಪ್ರತಿಭದ ಸುಭದರಿನ್ಯಾವನೇನು? ಅಶ್ವತ್ಥಾಮ ಕರ್ಣ ದ್ರೋಣಾದಿಗಳು ನಕರಾರದ ನಾಯಕರಿಗೆ ಬರ್ತಾನೆ. ಅಶ್ವತ್ಥಾಮ ಕೃಪಾ ದ್ರೋಣಾದಿಗಳ ಅವರ ಭೋಜನ ಪ್ರಿಯರೆಂಬಂತೆ ಮೃಷ್ಟನವನ್ನು ಭಂಜಿಸುವುದರಲ್ಲಿ ಮಾತ್ರ ಶೂರನು. ಏಲ ಪರಿಚಾರ ಕರ್ಣಗಳು ಬಾಲಕ. ಕಾರಣನೆಂಬ ಕಬ್ಬಲಿಗೆ ನಿತ್ತರ ಮೀನು ಹಿಡಿಯುವ ವೃತ್ತಿಯನ್ನು ಬಿಟ್ಟು ಈ ನಗುಣ ಗಣ್ಯನಾದ ಗೌರವನಲ್ಲಿ ಜರಕ್ಕೆ ಅವನಿರುವ ಶೂರನದನು. ಅಹೋ ಜನಕ, ಮಾಲಕ, ಸೈನ್ಯವೆಂಬ ಮೇಘ ಸಂಚಯಕ್ಕೆ ಪ್ರಚಂಡ ಮಾರುತ ನೆನೆಸುತ್ತಾರೆ. ಹಿಂದಿನ ಕಂದನದೊಳಗೆ ಜಯಪಂಡಿ ಭಾರತೋತ್ತರ ಕಂಡಕಲಿ ವಿಜಯನಾಥ ಕಾಂಡೀವಿಯ ಬಂದು ರಂಡ ಬರದೆ ಎಂದು ದಂಡಿಸಿ ಎನ್ನು ಮುಖಮಂಡಲವನ್ನು ನೋಡೋಣ. ಖಂಡಿತವಾಗಿ ಕಪ್ಪಣಿಯನ್ನು ಕೊಡಲು ಚಿಕ್ಕ ಭಾರತನಾದ ನಿನಗೆ ನಿನ್ನ ತಂದೆಯಾದ ಎಮ್ಮೆಗೆ ಯುದ್ಧ ಮಾಡೋದನ್ನ ಅವರಿಗೆ ಸಾಧ್ಯವಾಗಲಿಲ್ಲ. ಅವನು ಪದ್ಮವ್ಯೂಹವನ್ನು ಬೇರಿಸುವವನಿಗೆ ಪಂಚಾಂಗದ ಗಂಟನ್ನು ಅವನ ಕೈಗೆ ಕೊಟ್ಟ ಕೈಗೆ ಬರುವನು ಜನಕ. ಮೇಲ ಪರಿಚಾರ ಕರ್ಣನು ನೋತನೆಯ ಕಾರಣನೆಂಬ ಕಬ್ಬಲಿಗನಿಗೆ ಮಬ್ಬು ಬಿಡಿಸಿ ಮೀನುಗಳನ್ನು ತಪ್ಪಿ ಹಿಡಿಯುವುದಕ್ಕೆ ಕೈಗೆ ಬರುವನು. ಚಿಕ್ಕ ಬಾಲಕನಾದ ಕೂದಲಿನ ಅಷ್ಟೊಂದು ಬಲ ಪರಾಕ್ರಮ ಎಲ್ಲಿರುವುದು ಮಗನೇ? ಅಹೋ ಜನಕ, ಬಾಲಕ, ನನಗಂತೂ ಬಾಲ್ಯ ವ್ಯವಸ್ಥೆಯೋ ಎನ್ನ ಶಸ್ತ್ರಾದ್ಯತೆಗಳಿಗೆ ಬಾಲ್ಯವುದು. ಓ ಜನಕ, ಬಾಲಕ, ಬಲ ಬಲ ಅಭಿಮಾನ್ಯನೇ ನಿನ್ನ ಭುಜಬಲ ಪರಾಕ್ರಮ ಆಗಿರಲಿ. ಕೊಂಬೆರದರ ಶೇಷನ ಮಕಟಾಗ್ರದಲ್ಲಿ ಅಡಗಿದ್ದ ವಿಜೃಂಭಿತವಾದ ಮಾಣಿಗೂ ಬೇಸುವುದು ಈ ಭುಜಬಲ ದಂಡದಿಂದ ಯುದ್ಧ ಮಂಡಲದಲ್ಲಿ ಅಪಜಯ ಬಂದು ಬಂದಿರಬಹುದಲ್ಲದೆ ಬಾಲಕ. ಬಾಪರ ಹಿಂದಕ್ಕೆ ಅಡಂಬರನಾದ ಇಡಂಬರ ಡೆಂಬವನ್ನು ಕುಮ್ಮರಿಗೆ ಉಳಿಸ ಸುಮ್ಮ ಮಗನೇ. ಅಪ್ಪಯ್ಯನೇ, ಹರಿಯಾಗ್ನಿದಿಂದ ಜಲಾಸಂದ ನಮ್ಮ ದುರಾತ್ಮನು ಈ ತರಾತರಕ್ಕೆ ಇವನು. ಆಮೇಲೆಂದ ಮೇಲೆ ಉಲಿಕೆ ಬಂದಕ್ಕೆ ನಮ್ಮ ರಾಜನನ್ನ ನಿರ್ಮೂಲ ಮಾಡಿದನು. ಬೋ ಚಕ್ರವರ್ತಿಯನ್ನ ಗೆದ್ದನು. ಗೀತಕರ ಪ್ರಾಚೀನವನ್ನ ಮುಗಿಸಿದನು. ಬಲಿದ ಮಲ್ಲಿ ಜಟ್ಟೆಯನ್ನು ಕೊಲ್ಲಿದನು. ಕಲಿಬೇಮ ಸೈರಣೆಂದು ಬೆರೆದನು. ನನಗೆ ಇಂದಿನ ಪತ್ತುವನ್ನು ಪಕ್ಕು ಬೇಯಿಸುವುದು ಸಾಧ್ಯವಾಗಿ ಕಾಣುವುದು. ಆದ ಕಾರಣ ಪ್ರೇಮದಿಂದ ನೇಮವನ್ನು ಕೊಡಲಾರನು ಕುಮಾರ ಬಿಳಿದಿನ ಭೀಕರ. ಅಹೋ ಜನಕ, ಕೂಟಿಲ್ಲ ಮತಿಯತ ನಾಟಕ ಅವರವ ನಂಬ ಪಟಲದೊಳಗೆ ನಾನರಿಯದ ಸುಬಡತ್ತಮರಿನ್ಯಾವನೇನೆಂದನ ಚಟಲತರ ಎನ್ನ ಕೋಪಾಗ್ನಿಯ ತಕ್ಕನ ಉರಿಯತ್ತು ಬ್ರಹ್ಮರಾತ್ರ ಪರ್ಯಾಂತರಂಭಿಸಿಕೊಂಡಿತು. ಅಹೋ ತರಣೇಂದ್ರನಾಥ ಧರ್ಮಪೋರ ನಕಲ ಸಾದೇವ ರುಕೋದರಾದಿ ಜನಕರ ಬರಳಕ್ಕೆ ಬರದಿಂದ ನೇಮವನ್ನು ದಯಪಾಲಿಸಿರಿ. ಅರವಿಂದ ಭವಪುರಂದ ರಾಜಿ ಕಂದರವರಿ ಎನ್ನ ಉರುತರ ದುರವನ್ನು ಮೇಲ್ಪಾಲಿದ ನಿಂತಿರುಳಿ. ಅಪರಿಮಿತ ರಿಪುಗಳ ರಸಿ ವಿಪರೀತ ಕಾಳಕವನ್ನು ಸಿಗವ ಸಮಯದಳು ತ್ರಿಪುರ ಅರಬಂದರು ಅವನ ಮುಖಕ್ಕೆ ಗೆಟಿಜ ಬಾರ್ಕವನ ಬಂದರ ತೆರ್ಕಡಿದು ಜಲಗಿರಿಸಿ ಬಿಡುವನು. ಇಂದಿನ ಅವಧಿ ಅರ್ಜುನನ ಮಾತವನ್ನು
ಮಾರು ಮಲಿದು ನಿಂತರೆ ಪ್ರಾಣವನ್ನು ನಿಲ್ಲಿಸಿ ಬಿಡುವನು. ಸತ್ಯ ಸಂಧಾನನಾದ ಧರ್ಮಪಾಲ ಒತ್ತು ನೂಕತೆಯನಿಗೆ ಅಪ್ಪಣೆಯನ್ನು ಕೊಟ್ಟು ಕಳಿಸೋ ದ್ರೌಪದಿಯಲ್ಲ. ಅಹೋ ಕುಮಾರ ಹೇಳುವನು ಕೇಳು. ಅಹೋ ಕುಮಾರ ಹೇಳುವನು ಕೇಳು. ಅಹೋ ಜನಕ ಏನು ಚೆನ್ನಾಗಿ ಹೇಳು. ಅಹೋ ಕುಮಾರ ಹೇಳುವನು ಕೇಳು. ಜಯ ಪಡೆದು ಬಾರ ದುರದೊಳಗೆ. ಅಹೋ ಕುಮಾರ ಹೇಳುವುದು ನಾ ಕೊಡುವೆ ಆಜ್ಞೆಯನ್ನು ನಿನಗೆ. ಜಯ ಪಡೆದು ಬಾರ ದುರದೊಳಗೆ. ಜಯ ಪಡೆದು ಬಾರ ದುರದೊಳಗೆ. ಅಹೋ ಕುಮಾರ ಹೇಳುವಿಕೆ. ಕೊಡುವೆನ ಹಿಡಿ ಶರಗಳನ್ನು ಖರಧಿ ಕರ್ಣದೋಣರ ಜೈಸೋನೆ ದುರಧಿ. ಅಹೋ ಬಾಲಕ ಹೇಳುವಿಕೆ. ಕೊಡುವೆನ ಹಿಡಿ ಶರಗಳನ್ನು ಖರಧಿ ಕರ್ಣದೋಣರ ಜೈಸೋನೆ ದುರಧಿ. ಗುರುಪತಿಯ ಶರ ಸುರರ ಶಿರವನ. ಅಹೋ ಬಾಲಕ ಹೇಳುವನು ಕೇಳು. ಗುರುಪತಿಯ ಶತ ಸುತರ ಶಿರವ ಹತಿಸಿ ಬಾರೈ ದುರಗೋನೆ. ಕಳಿಸು ಯಮಪುರಕ್ಕೆ. ಅಹೋ ಕುಮಾರ ಹೇಳುವುದು ಜನಕ. ನೀನೇಗ ಹೋಗು ಸಂಗರಕ್ಕೆ ವೈರಿಗಳ ಕಳಿಸು ಯಮಪುರಕ್ಕೆ. ಅಹೋ ಕುಮಾರ ಹೇಳುವುದು ನಾ ಕೊಡುವೆ ಆಜ್ಞೆಯನ್ನು ನಿನಗೆ. ಜಯ ಪಡೆದು ಬಾರ ದುರದೊಳಗೆ. ಜಯ ಪಡೆದು ಬಾರ ದುರದೊಳಗೆ. ಪಾರ್ಥ ಸಂಭವನಾದ ಅಭಿಮಾನ್ಯನೇ, ಅಹೋ ಅಪ್ಪಯ್ಯನೇ, ದೊಡ್ಡ ಯುವವೆಂಬ ಯುದ್ಧ ಮಂಡಲದೊಳಗೆ ಹೋಗುವುದನ್ನು ತದ್ಬುದ್ಧಿಯಂತ ಹೇಳಿದರೆ ನಿನ್ನ ಮನೋ ನಿರ್ಧಾರವಾಗಲರಿಯದು. ಜನಕ ನಿನ್ನಿಚ್ಛೆಯಂತೆ ನೇಮವನ್ನು ಕೊಡುವನು. ಹಿಡಿ ಹಿಡಿ ಹೆಚ್ಚಿನ ಶಲಾಶನಗಳ ಪರಬಲವನ್ನು ಕೊಚ್ಚುವ ಸಮಯದಲ್ಲಿ ಎಚ್ಚರದಿಂದ ಕಾದಾಡು ನಡಿ. ಋಕೋದರ ಸಾರ್ಥಕಾದಿಗಳನ್ನು ನಿನ್ನೆಗೆ ನಾವು ಬೆಂಬಲವಾಗಿ ಬರೆಯುವು. ಶಕಟ ಯೋಧರಿಗೆ ಜಯ ಶ್ರೀ ಪಂಚಮ ಪುತ್ರ ಕೋಬಲಗಾತ್ರ ಊರದರ ಧೃತಿ ಮಧ್ಯತನಾದ ಋಕೋದರನ ತಂದರಾದ ಅಭಿಮಾನ್ಯನೇ, ಜನ ಆಜ್ಞೆ ಆಯಿತು. ಎನ್ನ ಮನದ ಕೈ ಬಿಡಿತು. ಹಲೋ ನಿನ್ನ ದಯ ಬಂದಿರಲ ಭಯಂಕರ ನಿಜ ಬರುವನು ಋಕೋದರ. ಹೌದು ಮಾತ್ಮೀಕರ ಸೌರ್ಯೋ ದಗ್ರ ವಿಗ್ರಹವಾದ ಅಭಿಮಾನ್ಯನೇ, ಓ ಜನಕ ಯಾಗ್ರನಂತೆ ಉಕ್ಕಡ ಸಿತ್ತ ಶೀಘ್ರದಿಂದ ಹೋಗಿ ಕಾರ್ಯಕ್ಕೆ ಧೋಳ ಬೋರ್ಗರ್ಭ ದುರ್ಗುಣದಿಂದ ದುರ್ಗುಣ ದುರ್ಯೋಧನ ಬಲವಲ್ಲ ದಟ್ಟೈಸುವವರೇ. ದಿಗ್ಗ ಜಂಗಳಕ್ಕೆ ಹುಡುಕ ಬಂತ ಯಗ್ಗಾಳೇರವದೆಂದರ ದೈವ ಸಂಭೂತಳಾದ
ವಿಜಯಾಗಿ ನನ್ನ ಪ್ರಾಣ ಜ್ಞಾನವನ್ನು ಮಾಡಿಕೊಂಡು ಬಾ ಎಂದು ನಿನಗೆ ಆಧಾರವನ್ನು ಮಾಡಿದವನು. ನಡಿ ನಡಿ ಪಾತ್ರ ಸಂಭವನೇ ಬೆಂಬಲವಾಯಿ ಸಂಗ್ರಾಮಕ್ಕೆ ನಾನು ಬರಲು ಬಹುಬೇಗರೆ. ನಿನ್ನಿಷ್ಟವಂತಾಗಲಿ ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಕಂದ ಅಮ್ಮಯ್ಯ, ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳೋ ಮಾತೆ. ಮಗುವೇ ವಿಮಲ ಸರ್ವತ ಜಯಿಸಿ ಬರುವನ ಮಾತೆ. ಅಮ್ಮಯ್ಯ, ಕೇಳು. ಅದೇನು ವಿಸ್ತಾರವಾಗಿ ಹೇಳ ಮಾತೆ. ನಿನಗೆ ಜಯವಾಗಲೆಂದು ಜಯದಾರತಿಯನ್ನು ಬೆಳಗುವೆನು. ನಿನ್ನಿಷ್ಟವಂತಾಗಲಿ ಜನನಿ ಸೌಖ್ಯಪ್ರದಾಯಿನಿ. ಆ ಪೀಠವನ್ನ ಮಾಧವ ಜಯವನೇ ಮಾಧವ ಜಯವನೇ.
ಸುಂದರ ಮಾತ ಬಂಗಾರ ಚಿತ್ರಗಳಿಂದ ರತ್ನಸ್ಖಚಿತ ಸ್ವಚ್ಛ ಮಾತ ಮರಗತ ಮಾಣಿಕ್ಯಗಳ ಗೊಂಚಲಗಳಿಂದ ಶೋಭೆ ಪರತಕ್ಕೆ ಗುರುಬಡತನಿಗೆ ಪ್ರತಿಧ್ವನಿಯನ್ನು ಕೊಡಬ ಬಾಯಿ ವೇಗಕ್ಕಿಂತಲೂ ಮಿಂಚಿ ನಡೆಯುವ ಬಂಧಿಸುವ ಸಂದರ್ಭಕ್ಕೆ ಭಾರತಿ ಬಾಪರ ಚಂಡಪ್ಪರ ಚಂಡ ಅರಿತಿಮರ ಮಾರ್ತಂಡ ಗಂಡ ಕಲಿ ಗಾಂಡೀವಿಯ ನಂದರನು ಯುದ್ಧ ಮಂಡಲರಿಗೆ ಬರಲು ಮೊದಲು ಡಂಗುರವನ್ನು ಹೊಡೆದು ಬಿಂಬದೊಳಿರ್ಪ ವಿಕ್ರಮರಿಗೆಲ್ಲ ಮುತ್ತ ಅಭಿಮಾನ್ಯನ ಮಕ್ಕ ಮಾರಿಯಂತೆ ಬರುತ್ತೇನೆಂದು ಸಕ್ಕಿಗೆ ನಾವು ದುರ್ಯೋಧನಿಗೆ ಮೊದಲ ಸುದ್ದಿಯನ್ನು ತಿಳಿಸು. ಕರ್ಣತ್ರೋಣಾದಿಗಳ ತತ್ವತ ಕತ್ಕದನ್ನು ನುಡುಕುವಂತೆ ಅದ್ಭುತವಾದ ಯುದ್ಧ ಮಂಡಲದೊಳಗೆ ತತ್ವತವನ್ನು ಅರಿಸಿ ಸಾರಥಿ ಉಳಿಸಿದೆ. ನಮ್ಮ ಪುತ್ರನಾದ ಅಭಿಮಾನ್ಯನು ಶತ್ರುಗಳ ಸಮ್ಮುಖಕ್ಕೆ ಹೋದನು. ಸೇನಾಧಿಪನಾದ ದೃಷ್ಟದ್ಯುಮ್ನ ಸೇನಾ ಸಮೂಹವನ್ನು ಕೂಡಿಕೊಂಡು ಬಾಲಕನಿಗೆ ಬಲಭಜರಾಗಿ ಹೋಗೋಣ ನಡ್ರೈ ಅನುಜಾತಿಗಳ ನಿನ್ನಿಷ್ಟ ಅಣ್ಣ ರಾಜಾಕಿ ಅಣ್ಣ ದುರ್ಯೋಧನ ಕರ್ಣ
ದೇವ ದಿವ್ಯ ಪ್ರಭವ ದೇವ ಮಂಡಿಗೆ ಪೇಂಡತೆ ಪಂಡಿತರುಗಳು ಮಂಡಪದತ್ತನ್ನು ಬಂಡಿ ಕಟ್ಟಿಕೊಂಡು ಬಳ್ಳಾರಿ ಕೋಟೆ ಬಾಗಿಲು ನೀಟಾಗಿ ಕಾಯುವ ಕೊತ್ತವರ ಜಂಡಿಗೆ ಕುಂಡವರ ಕಿಂಡಿಗೆ ಅಡಿಕೊಳ್ಳಿ ಮಂಡಿಗೆ ಪಾಯಾಸ ಮಾಡಿವನು ಉಂಡು ಹೋಗುವ ಭಾಗ್ಯದ ನನ್ನನ್ನು ಮುಡಿಸುವ ಜಗ್ಗಿದಳು ಛೀವಿಸ್ತಗೊಂಡೆ ಗೂಳೆವ ಗ್ರಾಮದಲ್ಲಿ ಪುಂಡರೀಕರಾಡುವ ಆಟ ಶ್ರೀ ವೀರಾಂಜನ ಸ್ವಾಮಿ ಓಟ ಬಂಡೆ ಮೇಲೆ ಗುಂಡುವರದಿಂದಾಡುವ ವೀರ ಅಭಿಮನ್ಯುವನ ಆಟ ಈ ಆಟದಲ್ಲಿ ಸಾರಥಿ ಸರತನ್ನುತ್ತರ ದೇವ ಏಳು ಗಂಡು ಬರಲು ತಮ್ಮ ನಾಮ ಆಗಿದ್ದವ ಪ್ರಸಿದ್ಧಿ ಪರಿಪಾಲಿಸುವ ಗಾಂಧಾರಿ ದೇವಿ ಅಮ್ಮನವರ ಗರ್ಭ ಸಂಜಾತ ಸಂಭೂತ ತರಣೇಂದ್ರ ಕೌರವೇಂದ್ರವ ರಾಜರಂದು ದಂಡನ ಎಂದು ದೇವೇರೆನ್ನುವರು ಸಾರಥಿ ಶೃಂಗಾರವರ ಸಭಾ ಮಂದಿರಕ್ಕೆ ಬಂದ ಕಾರಣವಿನೊಂದಿಗೆ ರಾಜ ರವಿಕೋಟೆ ತೇಜ ಸಾರಥಿ ಮಣಿ ನಿರ್ಮಿತವಾದ ಈ ಸಭಾ ಭದ್ರಾಸನಕ್ಕೆ ಬಂದ ಕಾರಣವೆಂದರೆ ಈ ದಿನ ಯುಧಿಷ್ಠರ ನನ್ನ ಸೆರೆ ಹಿಡಿಯುವುದಕ್ಕೆ ಮದ್ಗುರುಗಳಾದ ಸಾರಥಿ ತತ್ಕಾರಣ ಯುದ್ಧ ಪ್ರಸಂಗದ ವರ್ತಮಾನ ತಿಳಿಯುವಗೋಸ್ಕರ ಬರಲಾಗಿ ಸಾರಥಿ ಒಳ್ಳೆಯದ ಹೋದಿ ಮುಂದೇನು ಸಂಗತಿ ಚಾತುರ್ಯ ಮತಿಯುತನಾದ ಎಲ್ಲ ಈ ಸೂತ ನೀತಿ ಕೋವಿದನಾದ ಮಾತಿನ ಪ್ರಖ್ಯಾತ ಚಿತ್ತ ಚಲನೆ ಇಲ್ಲದೆ ಎನ್ನುತ್ತರಕ್ಕೆ ಪ್ರತಿ ಉತ್ತರವನ್ನಾಡದ ತತ್ಕರ ಪುಂಡರೀಕ ದೋಳ್ಬೆರೆಯುವ ದಂಡವಪ್ಪಿಡಿದು ಗಂಡುಗಲಿಗಳ ಮೇಲೆ ಬಂಡಿ ಉಳಿತಪ್ಪು ದ್ರೋಣಾಚಾರ್ಯರನ್ನು ಮತ್ಭುಜವಲ ಮಾತಂಡ ನಂದನನಾದ ಗರುಡಂಬರೆಯೋ ಸಾರಥಿ ಅದೇ ಪ್ರಕಾರವಾಗಿ ಭೂಪತಿ ಪೀಠವನ್ನು ಅಲಂಕರಿಸಿ ಜಾಗೃತಿ ದಿಗ್ಧರನಯೋಳು ವೃದ್ಧರನೇಂದ್ರ ಕಳಗಿಂದ ಪ್ರಾಜ್ಞನಂದನಜವಾದದ್ದ ಅಂಗಳಿಗೆ ಒಂದು ಸುಗುಣವ ಭೂಷರಾಗ್ರಿಯಲ್ಲ ಯಂಗಳವಾದ ಮಹತ್ರಾಜರ ಕಾರ್ಯಗಳು ಶೀಘ್ರದಿಂದ ನಡೆಸಿಕೊಳ್ಳುವ
ರಾಮನ್ನವ ದೇವ ಭೂಮಂಡಲದೋಳ ಕೋದಂಡ ಪಂಡಿತ ದಂಡನಂ ಕಂಡ ಮಂಡೆ ಎಂಬ ಹಾಗೆ ಡಿಂಗರಿಕನಾಗಿ ತತ್ಕರ ಪುಂಡರೀಕನಂ ಜೋಡಿಸಿ ಭಲೇ ವಿದ್ಯುತ್ ಪಂಡಿತನಂ ಕಂಡ ಮಾತನಾಡಿಸುವುದಕ್ಕೆ ನೇನದಾರಿಸುತ್ತ ಮೊದಲ ಬೇಳನ್ನು ನಾವು ಹಾಕಿದ. ಓಹೋ ದೇವ ನಾವು ದಾರಂದ್ರೆ ತಲೆಗೆ ಜ್ಞಾನ ಬೇಕು, ಮೈಗೆ ಸ್ನಾನ ಬೇಕು, ಹೊಟ್ಟೆಗೆ ಬೋನ ಬೇಕು, ಅಡಿಮ್ಯಾಗ ಹಸಿರು ಬೇಕು, ಭೂಮಿಯಲ್ಲಿ ಸಸಿರಬೇಕು, ಮನೆಯಲ್ಲಿ ಮುತ್ತಿನಂತ ಸೊಸಿ ಇರಬೇಕು, ಕಣ್ಣು ನೋಡಲೇಬೇಕು, ಕಿವಿ ಕೇಳಲೇಬೇಕು, ಬಾಯಿ ಮಾತಾಡಬೇಕು, ಶ್ರೀಶರಣ ಗಾದಿಲಿಂಗೇಶ್ವರನ ದೃಷ್ಟಿ ನಿಮ್ಮ ಮೇಲೆ ಇರಬೇಕು, ಪಂಪಾಪತಿ ಸಾರಥಿ ಸರತೆಂದು ಜನರೆಲ್ಲ ಸಾರಥಿಯವರ ಭೂಪತಿ ಹೇಳಬೇಕು ತಮ್ಮ ನಾಮಾಂಕಿತ ರೀತಿ. ಬಳಿರೆಯಲ್ಲ ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ ಭೂಪತಿ ಶ್ರೀಮದ್ ಬ್ರಹ್ಮಾಂಡ ಪಾಂಡನವ ಖಂಡನ ತೋಳ ಮಂಡಲಿ ಗಾದ್ದಾರಿಗೆ ತಪ್ಪಿದ್ದೆ ಎಂಬುದಿಸೆ ಸುಪ್ರಸಿದ್ಧ ಮಲ್ಲವಿದ್ದ ಕೋವಿದನಂದನಿಸೆ ಭಲೇ ಸಾರಥೆ ಭೂಪತಿ ಸಾಮದಾನ ವೇದದಂದಂಗಳಂ ತತ್ರಾಜರಿಗೆ ತಿಳಿಸ ಪಾಂಡನೃಪ ಸಂಜಾತನಾದ ಪಾರ್ಥಗೆ ತಂದ್ರ ವಿದ್ಯೆಯನ್ನು ಕಲಿಸೆ ಎಲ್ಲ ಸಾರಥೆ ಭೂಪತಿ ಕುರುಕುಲ ಚಕ್ರವರ್ತಿಯಾದ ಕೌರವೇಂದ್ರನ ಕಾರಿಗೆ ತತ್ಸಾಧನ ವಿಫಲನಂದನಿಸ ಮೆರೆಯುವ ಮುನು ಶ್ರೇಷ್ಠ ಭಾರತದ ವೇರಿಗೆ ಸಂಬೋಧ ಭಲೇ ಎಲ್ಲ ಸಾರಥೆ ಭೂಪತಿ ಅತುಲಿತ ಪರಾಕ್ರಮ ವಿಕ್ರಮ ಪ್ರಖ್ಯಾತ ನೀತಿ ಕೋವಿದನಾದ ಸುಗುಣ ಚಂದ್ರವರಣಂಗೋ ಶ್ರೇಷ್ಠನಾದ ಬ್ರಾಹ್ಮಣ ಭಲೇ ಎಲ್ಲ ಸಾರಥೆ ಭೂಪತಿ ಪರಕಾಯ ಪ್ರವೇಶ ತತ್ವಿದ್ಯದೋಳ ಧುರೇಣ ಕೋದಂಡ ಪಂಡಿತವಾದ ದ್ರೋಣಾಚಾರ್ಯರೆಂದು ತಿಳಿದು ಅಡಿಗಡಿಗೆ ಬಿಡದ ಧ್ವನಿಗೆ ದೊರ ಬಳಗಲ ದ್ರೋಣಾಚಾರ್ಯರಾದ್ರೆ ಈ ಶೃಂಗಾರವದ ಸಭಾಮಂದಿರಕ್ಕೆ ಬಂದ ಕಾರಣವನ್ನು ಕೇಳಿದ ರಾಜ ರವಿಕೋಣಿ ತೇಜ. ಬಳಿರೆಯಲ್ಲ ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದ್ಯಾ ಭೂಪತಿ ಈ ಶೃಂಗಾರವಾದ ಸಭಾ ರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದು ಬಹು ಹಂತದಿಂದ ಚಂದದಿಂದ ಕೇಳಿದ್ಯಾ ಸಾರಥಿ ಭೂಪತಿ ಎಲ್ಲ ಸಾರಥಿ ಭೂಪತಿ ಸಾಮ್ರಾಮಾನ್ವಿತನಾದ ಅರ್ಜುನನನ್ನು ಕೆಳಕಲು ಸಾಕ್ಷಾತ್ ಶಂಭಮೂರ್ತಿಯಾದರೂ ಸಾಧ್ಯವಾಗುವುದು ಎಲ್ಲ ಸಾರಥಿ ಭೂಪತಿ ಬಂಧುರ ಕಾಳಗದೋಳು ಯಮನಂದನ ಸೆರೆ ಹಿಡಿಯುವ ಸಮಯಗಳು ಹೋಳಿರೆಯಲ ಈ ಸಾರಥಿ ಈ ಶೃಂಗಾರವಾದ ಸಭಾ ರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದು ಬಹು ಹಂತದಿಂದ ಕೇಳಿದೆಯಾ ಸಾರಥಿ ಹೌದು ಭೂಪತಿ ಜಗ ಜಗಿಸುವ ಕಿರೀಟ ಮಣಿಮಯ ಎಂದು ಭುಜಕೆತ್ತಿಯೆಂಬ ಶೋಭಿಪ ಭಲೇ ಗಜಪುರ ನಗರಾಧೀಪ ಭುವನ ಪ್ರತಾಪ ಸತ್ಪ್ರತಾಪ ದುರ್ಯೋಧನ ಭೂಪನ ಕರೆಸಿದ ತತ್ವಯುಕ್ತ ಬಲವಾಯಿತು ಖಂಡಿಯ ಸಾರಥಿ ತಿಳಿಯಿತ ಒಳ್ಳೆಯ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ.
ಎಷ್ಟು ಶಿಸ್ತು ನಸಿಯನ್ನು ಕೊಡದಿದ್ದರೆ ಇಡುವರು ಗಂಡನಲ್ಲಿ ಗತ್ತು ನಸಿಯನ್ನು ಕೊಡದಿದ್ದರೆ ಮುದ್ದಾಡುವರು ಗಂಡನಲ್ಲಿ ರಾತ್ರಿ ಹೊತ್ತು ಸಣ್ಣ ಪಣ್ಣರ ಮಾತು ಕೇಳಿ ಒಳ್ಳೆ ಒಳ್ಳೆ ಜನರ ಬರ್ರಿ ಅಂತ ಕೆಲಸ ಹೋಟ್ಲೆ ಇರ್ತಾರ ಬರ್ರಿ ಅಂತ ಕೆಲಸ ಬಿಟ್ಟು ಹೋಟ್ಲೆ ಇರ್ತಾರ ಬೆಳಗ ಮುಂಜಾನೆ ಎದ್ದು ಕೂಡಲೇ ದೋಸೆ ಮಾಡಿ ತುಪ್ಪು ದೋಸೆ ಅಂತ ಗಟ್ಟಿ ಗದ್ದು ಮಾಡ್ತಾರ ತುಪ್ಪು ದೋಸೆಯನ್ನು ಕೂಡಲೇ ಗುಡ್ಲಿ ಒತ್ತ ರೈತರು ಬಾಯಿಯೊಳು ತುಳು ತುಳು ನೀರು ತರ್ತಾರ ಮನೆ ಹೆಂಡ್ರು ಮಕ್ಕಳಿಗೆಲ್ಲ ಸುಳ್ಳು ತೊಗಡಿ ಕಾಟ ಊರಾಗಿರುವ ಗುಡಿ ಮಗನ ಮನೆಗೆ ಬಿಡ್ತಾರ ಸ್ವಂತದಿಂದ ಗಂಟು ಬಿಟ್ಟು 60 ವರ್ಷ ಒಂದರೆ 6 ತುತ್ತಿ 3 ದೋಸೆ ನುಂಗಿ ಬಿಡ್ತಾರ ಹಸಿ ಬಿಸಿ ದೋಸೆ ತಿಂದು ಮ್ಯಾಲೆ ಸಿಗಲ್ ಚಹಾ ಕುಡ್ದು ರಾತ್ರೆಲ್ಲ ಅಳಕ ಬಳಕ ಏಟು ಅಂತವ ದೇವ ಕೋಡು ಪರಾಕ್ರಮದಿಂದ ಗರಜಡದೋಳ ಖಡ್ಗದ ಗಿಡಗೆಂಬ ಪಿಡಗ ನಡಗ ಚೊತ್ತ ಬಡಿಗಂಬೆಡ ದೊಡದ ಬಡಿಯುವ ಗುಡ ಗುಡಿಪ ಮುರಿಗೇಂದ್ರನ ಬೇಕರ ದನಗಂದ ಅದಲ ದೋಳ ಜಾಂಕಾಳ ಕೈ ಎತ್ತಲ ದೇವ ಸೆಡಗರದ ನಡಿನೋಳ ತೊಡರ ಗಟ್ಟದವ ನಡಗಟ್ಟದವ ಗಂಡೋರ ಬದಿಗಡ ಬಲದವ ಕೊಡ ಮೇತಿಗ ಮತಿಡಕ ತಿಡುವ ಇಂಥ ದೃಢಬಲ ವಿಕ್ರಣನ ಮುಂಭಾಗ ತೋಳೆ ನಿಂತು ಮಾತನಾಡಿದವಕ್ಕೆ ನೀನು ದಾರು ಮರಳು ಓಹೋ ದೇವ ನಾವು ದಾರಂದರೆ ಹೊಸ ಹೊಸ ಬಟ್ಟೆಗಳು ಉಟ್ಟುಕೊಂಡು ಶ್ರೀಶರಣ ಗಾದಿಲಿಂಗೇಶ್ವರ ಜಾತ್ರೆಗೆ ಬರುತ್ತಿರುವ ಸಮಯದಲ್ಲಿ ಬಸರಗೋಡು ಒಡ್ರಪೇಟೆ ಮಗಳು ಬುಡ್ಡೆ ಬೋಡಿಸಿದಳು ಆಕೆ ಅಡ್ಡ ಬಂದು ಕರೆದು ಕಸಗಿಸಿದ ಕರಿಗಡೆ ಪಾಯಾಸಲ್ಲ ಪಾಯಾಸ ನಂಬುವಾಗ ಪಿಶ್ರಗೊಂಡವನೇ ನಿನ್ನ ಹೆಸರಿನಿಂದ ಕೇಳಿದಳು ಅಲ್ಲಿಂದ ಉಸಿರು ಬಡಿದು ಓಡಿ ಬಂದು ಶ್ರೀ ಶರಣ ಗಾದಿಲಿಂಗ ಪತಾತನ ಧೈರ್ಯದಿಂದ ಅಟ್ಟಾಸಿರುವಂತಗೊಂಡು ಗಟ್ಟಿಯಾಗಿ ಮಾತನಾಡುವಂತ ದಿಟ್ಟವುಳ್ಳ ಸಾರಥಿರುತ್ತರ ದೇವ ಹೇಳಬೇಕತ್ತಮ್ಮ ನಮಗಿತವ ಸಿಕ್ಕಂಡರೋಳ ಮಿಕ್ಕ ಮೇರತ ವಿಕ್ರಮರನ್ನು ಒಕ್ಕಲಕ್ಕಲು ತಕ್ಕ ವಿವೇಕೋ ಕರ್ಕಶ ಮಾತ ಇವಂಗ ಪಾತದೋಳ ಕಾಲಕ್ರಮೇಣದಿಂದ ಚಂದರ್ಭ ಗರ್ಗರಣ ಧ್ರುವ ಏಕಚಕ್ರ ಧಾರಂಕಿತರಾಗಿ ವಾಯು ಯೋಗಕ್ಕಿಂತಲ ಮೆಕ್ಕೆ ಮೇರ ನಡೆಯುವ ಸತ್ತ ಸುರಂಗ ಬಂದಿದ್ದು ಸಾರಥಿ ಜಗಜ್ಜೀವ ಜಾಲಂಗಳಿಗೆ ಆಧರಣದ ಮಾತನ ಮಂತ್ರ ತಿಳ್ಕರ ಎಲ್ಲ ಸಾರಥಿ ಚಂಡಾಡವ ತೋತ್ರ ಗುಣ ಸಂಪನ್ನ ಚಲದ ಅಂಕಿತ ಕಬರ ವಂದ್ರನಿಗೆ ಬಲಭಜ ಕಲಿಕರಣವನ್ನು ತಿಳಿಗಲ ಸಾರಥಿ ಓಟ ಜಗಳ ಚಕ್ರದಿ ಕಲಿಕರ್ಣ ಮಹಾರಾಜರಾದರೆ ಈ ಶೃಂಗಾರವರ ಸಭಾಮಂದಿರಕ್ಕೆ ಬಂದ ಕಾರಣವೆಂದಿಗೆ ರಾಜ ರವಿಕೋಟಿ ತೇಜ ವಿದ್ಯುತ್ ಪಂಡಿತರ ದಂಡ ಮೆರೆಯುವ ಈ ಸಭಾ ಮಂಡಲದಡಿಗೆ ಉದ್ದಂಡನಾದ ಐತಮದ ಗಂಡ ಬೇರುಣ ಬಲ್ಲ ಕಾರಣವನ್ನು ಚಂಡಪ್ಪರ ಚಂಡ ಮಂಡಲಾಧಿಪನಾದ ದುರ್ಯೋಧನನು ಖಂಡಿತವ ನಂಬರ್ ಹೇಳಿದಂತೆ ಎಲ್ಲ ಸಾರಥಿ ತತ್ಕಾರಣಕರ ಪುಂಡರೀಕದೋಳ ಮೆರೆಯುವ ಕೋದಂಡವನ್ನು ಕಣ್ಣರಿಸಿ ಕೋದಂಡ ಬಾಣಿಗಾಗಿ ವರ್ಣವಾಯಿತು ಕಂಡಿಗ ಸಾರಥಿ ನಮ್ಮ ಅದೇ ಪ್ರಕಾರವಾಗಲಿ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ ಎಂದಿನ ದಿನ
ಮರಕಟ ವ್ಯೂಹದಲ್ಲಿ ನಿಷ್ಕಪಟಿಗನಾದ ಯುಧಿಷ್ಠರ ನನ್ನ ಸೆರೆ ಹಿಡಿಗಳನ್ನು ಸ್ವಾಮಿ ಆಚಾರ್ಯರೇ ಸುಯೋಧನ ಬರೆದ ಯುಕ್ತ ಮಂಡಲದೊಳಗೆ ನುಡಿಯದ ಕಾವ್ಯಗಳಲ್ಲಿ ಈ ಕುಂಭಿನಿಪತಿಯು ನಿಮ್ಮನ್ನು ನಂಬಿದಕ್ಕೆ ನಿರರ್ಥಕ ಮಾಡಿರಿ. ಸ್ವಾಮಿ ಆಚಾರ್ಯರೇ ದುರ್ಯೋಧನ ನಿನ್ನಿನ ಸಮರಂಗದೋಳಿ ಯಮನಂದನನ್ನು ಸುಮ್ಮನೆ ಕೈ ಬಿಟ್ಟು ಉಳಿಸಿರಿ.